ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಹಾಗೂ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಜಾಗದ ಸಮಸ್ಯೆ ಮತ್ತೆ ಎದುರಾಗಿದೆ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಗೂಬೆಗಳ ಬಗ್ಗೆ ಹಲವು ಊಹಾಪೋಹಗಳಿವೆ. ಆದರೆ ಸಿದ್ದಾಪುರದಲ್ಲಿ ಅಪರೂಪದ ಬಿಳಿ ಗೂಬೆ ಪ್ರತ್ಯಕ್ಷವಾಗಿದ್ದು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೋಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ, ಹಾಗೂ ಸಾದುಗೋನಹಳ್ಳಿ ಲೋಕೇಶ್, ಯುವ ಜೆಡಿಎಸ್ ಕೆಆರ್ಪೇಟೆ ತಾಲೂಕು ಮಹಾಪ್ರಧಾನ ಕಾರ್ಯದರ್ಶಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂ ಗುರುಪ್ರಸಾದ್, ವಕೀಲರು ಹಾಗೂ ಕಾಂಗ್ರೆಸ್ ಮುಖಂಡರು, ಮಂಡ್ಯ ಜಿಲ್ಲೆ. ಈ ಮಕರ ಸಂಕ್ರಾಂತಿಯು ನಿಮ್ಮ ಜೀವನವನ್ನ ಎಳ್ಳು ಬೆಲ್ಲ ಮತ್ತು ಸೂರ್ಯನ ಕಿರಣಗಳ ಬೆಚ್ಚನೆಯ ಮಧುರತ್ವವನ್ನ ತುಂಬಿಸಲಿ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ರೇವಣ್ಣ, ಬಿಎ, ಬಿಪಿಇಡಿ, ಉದ್ಯಮಿ, ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರು, ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು. ಗೂಬೆಗಳ ಬಗ್ಗೆ ಅನೇಕ ನಂಬಿಕೆ ಹಾಗೂ ಮೂಢನಂಬಿಕೆಗಳಿವೆ. ಆದರೆ ಸಿದ್ದಾಪುರದಲ್ಲಿ ಅಪರೂಪದ ಬಿಳಿ ಗೂಬೆ ಪ್ರತ್ಯಕ್ಷವಾಗಿದ್ದು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ನಂಬಿಕೆಗಳು ಗೂಬೆಯ ಅಶುಭ ಸಂಕೇತವೆಂದು ಹೇಳುತ್ತದೆ. ಅದರಲ್ಲೂ ಬಿಳಿಗೂಬೆ ಕಂಡ್ರೆ ಅದೃಷ್ಟ ಎನ್ನುತ್ತಾರೆ. ಅಪರೂಪದ ಬಿಳಿಗೂಬೆಯೊಂದು ಸಿದ್ದಾಪುರದ ಕೃಷ್ಣ ಬೇಕರಿ ಮುಂಭಾಗ ಬಂದು ಕುಳಿತಿದೆ. ಬಿಳಿಗೂಬೆಯ ಬಗ್ಗೆ ತಿಳಿದವರು ಗೂಬೆಯ ಮುಂದೆ ಜಮಾಯಿಸಿ ಕಣ್ತುಂಬಿಕೊಂಡರೆ ಕೆಲವರು ಮೊಬೈಲ್ನಲ್ಲೇ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ತಕ್ಷಣ ಅಂಗಡಿ ಮಾಲೀಕ ಬಿಜು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ವಲಯ ಅರಣ್ಯ ಅಧಿಕಾರಿ ಶಿವರಾಮ್, ಉಪವಲಯ ಅರಣ್ಯ ಅಧಿಕಾರಿ ಸಂಜೀತ್ ಸೋಮಯ್ಯ ಅವರ ಮಾರ್ಗದರ್ಶನದಲ್ಲಿ ತಕ್ಷಣ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗೂಬೆಯನ್ನು ವಶಕ್ಕೆ ಪಡೆದುಕೊಂಡು ಪಶುವೈದ್ಯರ ಬಳಿ ಗೂಬೆಯ ಆರೋಗ್ಯ ಪರಿಶೀಲಿಸಿ ನಂತರ ಮಾಲ್ದಾರೆ ಅರಣ್ಯದಲ್ಲಿ ಬಿಟ್ಟಿದ್ದಾರೆ. ವನ್ಯಜೀವಿ ಪ್ರಾಣಿ ಪಕ್ಷಿಗಳ ಮೇಲೆ ಕೆಲವರು ಮೂಢನಂಬಿಕೆ ಅಪಪ್ರಚಾರ ಮಾಡಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ. ಅಪರೂಪದ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಿಸಬೇಕಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ಶಿವರಾಮ್ ತಿಳಿಸಿದ್ದಾರೆ. ಕೃಷ್ಣ ಬೇಕರಿ ಮುಂಭಾಗದಲ್ಲಿ ಒಂದು ಬಿಳಿ ಗೂಬೆ ಬಂದಲ್ಲಿ ಬಿದ್ದಿತ್ತು. ಅವರು ಸಮಯ ಪ್ರಜ್ಞೆಯಿಂದ ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಅವರು ಅದನ್ನು ಮಾಹಿತಿಯನ್ನು ನೀಡಿದರು. ಅವರು ತಕ್ಷಣವೇ ಇಲ್ಲಿಗೆ ಆಗಮಿಸಿ ಅದನ್ನು ಒಂದು ಸಮರ್ಪಕವಾದ ರೀತಿಯಲ್ಲಿ ಅದನ್ನು ತಗೊಂಡು ಈಗ ಫಾರೆಸ್ಟ್ಗೆ ತಗೊಂಡೋಗಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದನೆ ಮಾಡಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೂ ಅಧಿಕಾರಿ ವರ್ಗಕ್ಕೂ ನಾನು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಂಕ್ರಾಂತಿ ಕವಿಗೋಷ್ಠಿ ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಂಕ್ರಾಂತಿ ಕವಿಗೋಷ್ಠಿಯು ಯಶಸ್ವಿಯಾಗಿ ನಡೆಯಿತು. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ 25ಕ್ಕೂ ಹೆಚ್ಚಿನ ಕವಿಗಳು ತಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ನೀಲಕಂಠ ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲ ವಿತರಿಸಿ ಸಂಕ್ರಾಂತಿ ಕವಿಗೋಷ್ಠಿಗೆ ಚಾಲನೆ ನೀಡಿ ರೈತರ ಸಂಭ್ರಮವನ್ನ ಸಾರ್ಥಕಗೊಳಿಸುವ ಸಂಕ್ರಾಂತಿಯು ರೈತಾಪಿ ವರ್ಗದ ಜನರಿಗೆ ಸಂತೋಷ ತರುವ ಹಬ್ಬವಾಗಿರುವುದರಿಂದ ನಾಡಿನ ಅನ್ನದಾತರಾದ ರೈತರಿಗೆ ಒಳ್ಳೆಯದಾಗಲಿ, ಸಂಕ್ರಾಂತಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವ ಕವಿಗಳಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಸಾಹಿತಿ ಹಾಗೂ ಕವಿಗಳಾದ ಬಲ್ಲೇನಹಳ್ಳಿ ಮಂಜುನಾಥ್ ಆಶಯ ನುಡಿಗಳನ್ನಾಡಿ ಸಮಾಜಕ್ಕೆ ಸಂದೇಶ ನೀಡುವ ಕವಿತೆಗಳನ್ನು ರಚಿಸಿ ಸಾಹಿತ್ಯ ಕೃಷಿ ಮಾಡಿ ಜನಮನ್ನಣೆ ಗಳಿಸುವಂತೆ ಶುಭ ಕೋರಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಗತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಾಳೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಕೃತಿ ಸಂಘಟಕ ಪದ್ಮೇಶ್, ರಾಜ್ಯ ಸರ್ಕಾರಿ ಸಂಘದ ಉಪಾಧ್ಯಕ್ಷ ಗಿರೀಶ್, ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ದಿನೇಶ್, ಕವಿಯತ್ರಿ ಸವಿತಾ ರಮೇಶ್, ವಿನೋದ್ ಸಿಂಗ್, ಕಟ್ಟಹಳ್ಳಿ ಪಾಪಣ್ಣ, ಶ್ರೀರಂದರೆ ಶಿವಕುಮಾರ್, ನಾಗರಾಜ್, ವಿನುತಾ, ಜಯಲಕ್ಷ್ಮಿ, ಶ್ರೀಕಾಂತ್, ಚಿಮ್ಮಲ್, ರವಿ ಶಿವಕುಮಾರ್, ಆರ್.ಕೆ. ರಮೇಶ್, ಮಂಜೇಗೌಡ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕವಿಗಳು ಸಂಕ್ರಾಂತಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಏನು ತಾನು ಕಷ್ಟಪಟ್ಟು ಬೇಸಾಯವನ್ನ ಮಾಡಿರ್ತಾನೆ, ತನ್ನ ವರ್ಷದ ದುಡಿಮೆಯನ್ನ ಒಂದು ಕಡೆ ರಾಶಿ ಮಾಡಿ ಆ ರಾಶಿಗೆ ಪೂಜೆಯನ್ನ ಮಾಡಿ
ಆ ರಾಶಿಯನ್ನು ಬೆಳೆಯೋದಕ್ಕೆ ಕಾರಣಕರ್ತರಾದಂಥ ದನಕರುಗಳಿಗೆ ಪೂಜೆಯನ್ನು ಮಾಡಿ ವಿಶೇಷವಾಗಿ ಸಂಭ್ರಮಿಸ್ತಕ್ಕಂಥ ದಿನ ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಹಾಗೇನೆ ಮಕರ ಸಂಕ್ರಾಂತಿಯ ದಿನ ಇದೊಂದು ಪರಿವರ್ತನೆ, ರಾಶಿಯ ಫಲ ಬದಲಾವಣೆ ಆಗ್ತಕ್ಕಂಥ ಈ ಒಂದು ಮಹತ್ವದ ದಿನ, ಮಹತ್ವದ ಘಟ್ಟ. ನಮ್ಮೆಲ್ಲರಿಗೂ ಕೂಡ ದಯಾಮಯನಾದ ಭಗವಂತ ರೈತನ ಮೂಲಕ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ತಮಗೆ ಎಲ್ರಿಗೂ ಕೂಡ ವಿನಂತಿಯನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮ ನಮಗೆ 1,000 ಜನ ಬೇಕಾಗಿಲ್ಲ, ಒಳ್ಳೆಯ ಮನಸ್ಸುಗಳು 100 ಸಾಕು. ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಸಾಹಿತ್ಯಾಭಿಮಾನಿಗಳು, ವಿಶೇಷವಾಗಿ ನಮ್ಮ ಸಂಕ್ರಾಂತಿ ಹಬ್ಬದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು, ಅಭಿಮಾನವನ್ನು ಇಟ್ಕೊಂಡು ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಈಗಾಗಲೇ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ತಿಳಿಸಿದಾಗೆ ನಾವು ರಾಶಿ ಪೂಜೆಯನ್ನು ಮಾಡೋದ್ರ ಮೂಲಕ, ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜೆ ಮಾಡೋದ್ರ ಮೂಲಕ ಇವತ್ತಿನ ಸಂಕ್ರಾಂತಿ ಕವಿಗೋಷ್ಠಿಗೆ ಚಾಲನೆಯನ್ನು ನೀಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡಿ, ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಕವಿಗಳಿಗೆ, ಕನ್ನಡದ ಮನಸ್ಸುಗಳಿಗೆ ಧನ್ಯವಾದವನ್ನು ಅರ್ಪಿಸಿ, ಇವತ್ತು ನಾನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲೇಬೇಕು. ನಾನು ಬಂದೇ ಬರ್ತೀನಿ ಅಂದರೆ ನಮ್ಮ ಅಧ್ಯಕ್ಷರು ಬಿಡ್ತಾ ಇಲ್ಲ. ಯಾಕೆಂದರೆ ನಾವು ಯಾವುದೇ ಕನ್ನಡ ಪರವಾದ ಕೆಲಸಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ನಮ್ಮ ಸಂಬಂಧ ಅವಿನಾಭಾವ ಸಂಬಂಧ. ಹಾಗಾಗಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರೀತಿ ಆಹ್ವಾನಕ್ಕೆ ನಾನು ಗೌರವವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಕೂಡ ವಿಶೇಷವಾದ, ಮಂಡ್ಯ ಜಿಲ್ಲೆಯಲ್ಲೇ ವಿನೂತನವಾಗಿ KR ಪೇಟೆಯ ಈ ಒಂದು ಸಂದೇಶ ರಾಜ್ಯಕ್ಕೆ ಪಸರಿಸಲಿ, ಅನ್ನದಾತನಾದ ರೈತನಿಗೆ ಶುಭವಾಗಲಿ, ಆತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗಲಿ, ರೈತ ಸಾಲದ ಬಾಧೆಯಿಂದ ಹೊರಬಂದು ಒಂದು ಸಮೃದ್ಧಿ ಸ್ವಾಭಿಮಾನಿ ಜೀವನವನ್ನು ನಡೆಸೋದಕ್ಕೆ ಈ ಒಂದು ಮಕರ ಸಂಕ್ರಾಂತಿ ನಾಂದಿಯನ್ನು ಹಾಡಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಿಕ್ಕು ಸಂಕ್ರಮಣದಂದು ದಕ್ಷಿಣದಿಂದ ಉತ್ತರಕ್ಕೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲೆಂದು ಬದಲಿಸುತ್ತಾನೆ. ದಿಕ್ಕು ಸಂಕ್ರಮಣದಂದು ದಕ್ಷಿಣದಿಂದ ಉತ್ತರಕ್ಕೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲೆಂದು ಎಳ್ಳು ಬೆಲ್ಲ ಮೆದ್ದು ಒಳ್ಳೆಯ ಮಾತಾಡೆನ್ನುವ ಹೊಸ ದೃಷ್ಟಿ, ಹೊಸ ಸೃಷ್ಟಿ ಸಾಕಾರ ಮಾಡೆನ್ನುವ ಸಂಕ್ರಮಣ ನೀಡಲಾರೆಯ ವರ, ಸುಗ್ಗಿಯ ಕಾಲ ಶಾಶ್ವತವಾಗಿರಲೆಂದು ದಿಕ್ಕು ಬದಲಿಸುವ ದಿನಕರ ನಮ್ಮ ಮೇಲೆ ಇರಲಿ ಕನಿಕರ, ಮತ್ತೊಮ್ಮೆ ತಾರದಿರು ಬರ ಸುನಾಮಿಯ ಡಾಮರ. ಏಳಲಾರೆಯ ಭೂತಾಯಿಗೆ ಕ್ಷಮೆ ಇರಲಿ ಉಲುಮನುಜನ ತಪ್ಪಿಗೆಂದು, ಸಂಕ್ರಮಣ ಕಾಲದಲ್ಲಿ ನಾಡಿಗೆ ಹೊಸ ವರುಷ ಬರಲೆಂದು, ಬಂದ ಹರುಷದಲ್ಲಿ ಎಲ್ಲರೂ ಒಂದಾಗಿ ಇರಲೆಂದು. ಸಂಕ್ರಮಣವೆಂದರೆ ರವಿದೇವನು ತನ್ನ ಪಥ ಬದಲಿಸಿದ ಕಾಲವದು ಹಣ್ಣ. ಸಂಕ್ರಮಣವೆಂದರೆ ರವಿದೇವನು ತನ್ನ ಪಥ ಬದಲಿಸಿದ ಕಾಲವದು ಹಣ್ಣ. ಮನುಜನ ಪರಿಸ್ಥಿತಿಯ ಮನ್ವಂತರಕ್ಕೆ ಸಂಕ್ರಮಣವೆಂದು ಅಣ್ಣ. ಮನುಜನ ಮನಸ್ಥಿತಿಯ ಮನ್ವಂತರಕ್ಕೆ ಸಂಕ್ರಮಣವೆಂದು ಅಣ್ಣ. ಅನುಕ್ಷಣವು ತನ್ನನ್ನೇ ತಾನೇ ಶೋಧಿಸಿ ಶುದ್ಧಿಸುವುದೇ ಸಂಕ್ರಮಣವು. ಅನುಕ್ಷಣವು ತನ್ನನ್ನು ತಾನೇ ಶೋಧಿಸಿ ಶುದ್ಧಿಸುವುದೇ ಸಂಕ್ರಮಣವು. ರಕ್ತಪಾತದ ನಡೆಯ ಚೆಲ್ಲಿ ಪರಸತಿ ಪರದನದ ಮೋಹ ತ್ಯಜಿಸೆ ಅದೇ ಸಂಕ್ರಮಣವು. ಮೌಢ್ಯವನ್ನ ಹದುಮಿಟ್ಟು ಸಂಸ್ಕಾರವ ವರಸೂಸೆ ಅದೇ ಸಂಕ್ರಮಣವು. ಒಲವಿನ ಸುದೆ ಹರಿಸಿ ವದನದಿ ನಗುತರಿಸೆ ಅದೇ ಸಂಕ್ರಮಣವು. ಅಹಮಿಕೆಯ ಧಿಕ್ಕರಿಸಿ ದೈವಗಳ ಸತ್ಕರಿಸೆ ಅದೇ ಸಂಕ್ರಮಣವು. ಪರಜನರ ಬಾಳಲ್ಲಿ ಬೆನ್ನುಮುಗಿಲು ನಾವಾಗಿ ಇರುವುದೇ ಸಂಕ್ರಮಣಗಳು ಕಣ್ಣ ಮುಂದೆಗೆ ಕರಗುತ್ತಿವೆ, ಭಕ್ತಗಣವಿಲ್ಲದೆ ಸೊರಗುತ್ತಿವೆ. ನೆನ್ನೆಯ ವೈಭವದ ಕುರುಹುಗಳು ಇತಿಹಾಸದ ಪುಟ ಸೇರುತ್ತಲೂ ಇವೆ. ಸರತಿ ಸಾಲು, ಘಂಟನಿನಾದ, ಮಂತ್ರಘೋಷ, ಮಂಗಳವಾದ್ಯ ಎಲ್ಲವೂ ಕೇವಲ ನೆನಪಾಗಿ ಉಳಿದಿವೆ. ಅಂದು ದೇಗುಲಗಳ ಕೆಡವಿದವರು, ಮೂರ್ತಿಗಳ ಮುರಿದವರು ಇಂದಿಗೂ ಜೀವಂತವಿದ್ದಾರೆ, ದರ್ಬಾರು ನಡೆಸುತ್ತಿದ್ದಾರೆ.
ದೇಗುಲಗಳು ಬಣಗುಡಲು ದೇವರ ತಪ್ಪಲ್ಲ, ಅರ್ಚಕನ ತಪ್ಪೂ ಅಲ್ಲ. ಪರದೈವದ ಮುಂದೆ ಪರಿಭಾವಿಸಿದ ಮೋಹದ ತಪ್ಪು. ಪರದೈವದ ಮುಂದೆ ಪರಿಭಾವಿಸಿದ ಮೋಹದ ತಪ್ಪು. ಇಂದಿನ ಭಕ್ತರು ಎಲ್ಲದರಲ್ಲೂ ಶಕ್ತರು. ದೇಗುಲದ ತೀರ್ಥ ಪ್ರಸಾದದ ಹಂಗಿಲ್ಲ, ದಾಸೋಹವಂತೂ ಇವರಿಗೆ ಬೇಕಾಗಿಲ್ಲ. ಬಂಗಲೆಯಲ್ಲಿ ಹುಟ್ಟಿದ ದೇವರು ಬಂಗಾರವಾದರೂ ಚಿಂತೆ ಕಿಂಚಿತ್ತೂ ಇಲ್ಲ. ಕನ್ನಡದ ದೇಗುಲಗಳ ಸಿಂಗಾರದ ಅವಹೇಳನ ಸರಿಯಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಕನ್ನಡ ದೇಗುಲಗಳು ಮತ್ತೆ ತುಂಬಿ ತುಳುಕಬೇಕು. ಭಕ್ತಗಣ ಮುಂಚಿನಂತೆ ಹರಕೆ ಹೊರಬೇಕು. ಅರ್ಚಕನ ಕಣ್ಣಲ್ಲಿ ಕಾಂತಿ ಬರಬೇಕು. ಕನ್ನಡ ಉಳಿಯಬೇಕು, ಇನ್ನಷ್ಟು ಬೆಳೆಯಬೇಕು. ರೈತರಿಗೆ ಒಂದು ಬೆಲೆಯನ್ನ ನಿಗದಿಗೊಳಿಸಲಿಲ್ಲ. ಮತ್ತೊಂದು ನನಗೆ ಮೊನ್ನೆ ನನಗೆ ಒಂದು ತುಂಬಾ ದುಃಖಕರವಾದ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಸಾಫ್ಟ್ವೇರ್ ನಿಂದ ಮುಂದುವರೆದಿರುವಂತ ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲಿ ಅವ್ರು ಎಷ್ಟೇ ಸಾಫ್ಟ್ವೇರ್ ಮುಂದುವರೆದಿದ್ರು ಕೂಡ, ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ, ಏನೆಲ್ಲ ಮುಂದುವರೆದಿದ್ರು ಕೂಡ, ಆಧುನಿಕತೆ ಮುಂದುವರೆದಿರೋ ಅಲ್ಲಿ ರೈತ ತಾನು ಮಾತ್ರ ಹಸುಗಳನ್ನ ಕಟ್ಕೊಂಡು ಅವನು ತನ್ನ ಕಾಯಕವನ್ನ ಮಾಡ್ತಾ ಇದ್ದ. ಆದ್ರೆ ಅವನು ಎಂತ ವಿಕೃತ ಮನಸ್ಸಿನವನು, ಆ ಕೃತ್ಯವನ್ನ ಎಸಗಿದಲ್ಲ ದುರುಳವನು, ಅದು ನಿಜಕ್ಕೂ ಕೂಡ ಕಣ್ಣೀರನ್ನ ತರಿಸುವಂತ ಒಂದು ವಿಷಯ. ಅದು ಆ ಬೇರೆ ಹಸು ಕೊಡಿಸಿರ್ಬೋದು, ಮಾಡಿರ್ಬೋದು, ಅವನ ಕಷ್ಟಕ್ಕೆ ಕಾರಣ ಅಂತ ರೈತನ ಹೆಸರು ನೋಡಿ ಅವ್ನು ಎಂತ ಹೆಸರು ಇಟ್ಕೊಂಡಿದ್ದಾನೆ. ಬೇರೆ ಯಾರೋ ಕೊಡಿಸಿರ್ಬೋದು, ಏನಾಗ್ಬೋದು, ಆದ್ರೆ ಆ ನೋವನ್ನ ಹೆಂಗೆ ಸಹಿಸದೆ, ಹಸು ಹೆಂಗ್ ಸಹಿಸ್ಕೊಂಡು ಇಡೀ ರಾತ್ರಿ ಅಷ್ಟು ರಕ್ತ ಹೋಗಿದೆಯಲ್ಲ, ಹೆಂಗ್ ಸಹಿಸ್ಕೊಂಡು ಹಸುಗಳು ಅಂತ, ಅವನೇನ್ ತಾಯಿ ಕೂಡ ಬೆಳಿಲಿಲ್ವ ಅವನು ಅಂತ. ಎಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತಾ ಇದೆ ಸಮಾಜ, ಎಂತ ವಿಕೃತ ಮನಸ್ಸು ಇದು. ನನಗೆ ಈ ಸಂದರ್ಭದಲ್ಲಿ ಅನಿಸ್ತದೆ, ನಮ್ಮ ಘನ ನ್ಯಾಯಾಲಯ ಕೆಲವು ಸಲ ಇಂಥ ಸತ್ಯವನ್ನ ಕಣ್ಣಿಗೆ ಕಂಡಾಗ ಅವ್ರಿಗೂ ಕೂಡ ಘೋರ ಶಿಕ್ಷೆ, ಅವನು ಯಾವ ಭಾಗವನ್ನ ಕತ್ತರಿಸಿದ ಹಂಗೆ ಅವನ ದೇಹದ ಯಾವ್ದ ಅಂಗಗಳನ್ನ ಕತ್ತರಿಸುವಂತ ಒಂದು ನ್ಯಾಯಾಂಗ ವ್ಯವಸ್ಥೆ ಜಾರಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ನಾನು ನಿಜಕ್ಕೂ ಕೂಡ ಅವ್ನು ಮತ್ತಷ್ಟು ವಿಚಾರಣೆ ಅವು ಮಾಡೋದ್ರ ಯಾಕೆ ಅವ್ನು ಗೊತ್ತಾಗ್ಲಿಲ್ವಾ, ಅವ್ನಿಗೆ ಅವನ ಮಕ್ಕಳು ಅವ್ನು ಅನುಕೂಡಿಸಿ ಬೆಳೆಸಿಲ್ವಾ? ಎಂತ ಪರಿಸ್ಥಿತಿಗೆ ನಾವು ಸಮಾಜ ಎಲ್ಲಿ ಹೋಗಿ ನಿಂತ್ಕೊಳ್ತಾ ಇದೆ. ಇವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ನೋವಾಗುವಂತ ವಿಚಾರ. ಆದ್ರೆ ಏನಪ್ಪಾ, ಈ ಸಂಘಟನೆಗಳಾದ್ರೂ ಕೂಡ ಏನ್ ಮಾಡ್ಬೋದು, ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬಹುದು ಅನ್ನೋದು ನನ್ನ ಭಾವನೆ. ಇವತ್ತು ಸಂಕ್ರಾಂತಿ ಕವಿಗೋಷ್ಠಿಲಿ ಕವಿಗಳು ರವಿಕರ್ಣದಿಂದ ಕವಿಕೊಂಡಂತ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ. ಅದರಲ್ಲೂ ಕೂಡ ಹೆಚ್ಚಾಗಿ ನಮ್ಮ ರೈತರನ್ನೇ ಸ್ಮರಿಸ್ಕೊಳ್ಳೋದು ಒಂದು ಹೆಚ್ಚಿನ ವಿಚಾರ ಅಂತ ನಾನು ಅನ್ಕೊಳ್ತೀನಿ. ಅವನಿಗೆ ಕೊಡೋ ಒಂದು ಗೌರವ ಇದು, ರೈತರಿಗೆ ಕೊಡೋ ಒಂದು ಗೌರವ. ನಾವೆಲ್ಲ ಕೂಡ ರೈತಾಪಿ ಮಕ್ಕಳಲ್ಲಿ ಇರೋ ನಾವೆಲ್ಲರೂ ಕೂಡ, ನಾವ್ ಯಾವ್ದೇ ಉದ್ಯೋಗ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇರ್ಬೋದು, ಕಂಪ್ಯೂಟರ್ ಅನ್ನ ತಗೊಂಡು ತಿನ್ನಕ್ಕಾಗಲ್ವಲ್ಲ ನಾವು. ಅವ್ನು ರೈತ ಬೆಳೆದಿದ್ದನ್ನ ತಂದು ನಾವು ಅದನ್ನ ತಿನ್ಬೇಕಾಗಿದೆ. ಇವತ್ತು ಮಾರುಕಟ್ಟೆ ಬೆಲೆ ರೈತರಿಗೂ ಕೂಡ ಒಂದಲ್ಲ ಒಂದಿನ ಬೆಲೆ ಬರ್ತದೆ, ಸಿಗ್ತದೆ. ಯಾಕಂದ್ರೆ ಇವತ್ತು ಒಂದು ತೆಂಗಿನಕಾಯಿ ಬೆಲೆ 1 kg 56 ರೂಪಾಯಿ 60 ರೂಪಾಯಿ ಬಂದು ನಿಂತಿದೆ. ಒಂದೇ ಒಂದು ತೆಂಗಿನಕಾಯಿ ತಗೊಳ್ತಿದ್ರೆ ಕನಿಷ್ಠ 40 ರೂಪಾಯಿ ಬೇಕಾಗಿದೆ ಇವತ್ತು. ಅಂತ ಒಂದು ಹಂತಕ್ಕೆ ನಾವು ತಲುಪಿದೀವಿ. ಏನೇ ಆದ್ರೂ ಆಗಿರ್ಲಿ, ಆ ಅನ್ನದಾತನನ್ನ ನಾವು ಗೌರವಿಸಬೇಕಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವತ್ತು ಕೃಷಿಯಿಂದ ಏನಿವತ್ತು ಯುವಜನತೆ ವಿಮುಖರಾಗ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ಮಾಲ್ದಾರೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಜಾಗದ ಸಮಸ್ಯೆ ಎದುರಾಗಿದ್ದು ಪ್ರತಿಭಟನೆ ಎಚ್ಚರಿಕೆ ನೀಡಿದ ನಿವಾಸಿಗಳು. ಕಳೆದ ಹಲವು ವರ್ಷಗಳಿಂದಲೂ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಕಂಡುಕೊಳ್ಳಲಾಗದ ಸಿದ್ದಾಪುರ ಹಾಗೂ ಮಾಲ್ದಾರೆ ಗ್ರಾಮ ಪಂಚಾಯಿತಿಗೆ ಇದೀಗ ಮತ್ತೆ ತ್ಯಾಜ್ಯ ವಿಲೇವಾರಿ ಜಾಗದ ಸಮಸ್ಯೆ ಎದುರಾಗಿದೆ. 2 ಗ್ರಾಮ ಪಂಚಾಯಿತಿಗಳ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಕರಡುಗೋಡಿನ ರೆಸಾರ್ಟ್ ಸಂಸ್ಥೆ ಅಂದಾಜು 2 ಎಕರೆಗೂ ಹೆಚ್ಚು ಜಾಗವನ್ನು ಸ್ಥಳೀಯರಿಂದ ಖರೀದಿ ಮಾಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗೆ ಜಾಗ ಗುರುತಿಸಿ ತಹಶೀಲ್ದಾರ್ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿತ್ತು. ಸ್ಥಳಕ್ಕೆ ಬಂದ ಇಲಾಖಾಧಿಕಾರಿಗಳು ಜಾಗ ಪರಿಶೀಲಿಸಿ ಯೋಜನೆ ರೂಪಿಸಲು ಮುಂದಾಗಿತ್ತು. ಸ್ಥಳೀಯರು ಹಾಗೂ 6 ಮಂದಿ ಪಂಚಾಯಿತಿ ಸದಸ್ಯರುಗಳು ತ್ಯಾಜ್ಯ ವಿಲೇವಾರಿ ನಂತರ ಆಗುವ ಸಮಸ್ಯೆಗಳನ್ನು ಮುಂದಿಟ್ಟು ಸಿದ್ದಾಪುರ ಹಾಗೂ ಮಾಲ್ದಾರೆ ಪಂಚಾಯಿತಿಯ ತ್ಯಾಜ್ಯ ವಿಲೇವಾರಿಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಎಚ್ಚರಿಕೆ ನೀಡಿದ್ದಾರೆ. ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಟ್ಟೆಪಾಳಿ ಎಂಬಲ್ಲಿ ಕರಡಿಗೋಡು ರೆಸಾರ್ಟ್ ಸಂಸ್ಥೆ 2 ಎಕರೆ 19 ಸೆಂಟ್ ಜಾಗವನ್ನು ಖರೀದಿ ಮಾಡಿ ವೈಜ್ಞಾನಿಕ ವಿಲೇವಾರಿ ಘಟಕವನ್ನು ಪ್ರಾರಂಭಿಸಲು ಸಂಬಂಧಪಟ್ಟ ಕಡತಗಳನ್ನು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು. ತಹಶೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರ್ಯಯೋಜನೆಯನ್ನು ರೂಪಿಸಿದ್ದರು. ಇದೀಗ ತ್ಯಾಜ್ಯ ವಿಲೇವಾರಿಗೆ ಗ್ರಾಮ ಪಂಚಾಯಿತಿ 6 ಸದಸ್ಯರುಗಳು ಸೇರಿದಂತೆ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗವಲ್ಲ, ಜನವಸತಿ ಪ್ರದೇಶ, ತೋಡು ನೀರು ಹರಿಯುತ್ತಿರುವುದು, ರಸ್ತೆ ಸಮಸ್ಯೆ, ಮಳೆಗಾಲ ಸಂದರ್ಭದಲ್ಲಿ ಮನೆಗಳಿಗೆ ನೀರು ಹರಿಯುವುದು, ತೋಡು ನೀರು ಲಕ್ಷ್ಮಣ ತೀರ್ಥ ನದಿಯವರೆಗೂ ಹರಿಯುತ್ತಿರುವುದು, ಕಾಡು ಪ್ರಾಣಿಗಳು ತೋಡು ನೀರನ್ನು ಕುಡಿದರೆ ಸಮಸ್ಯೆಯಾಗುವುದು ಸೇರಿದಂತೆ ಹಲವು ಕಾರಣಗಳನ್ನು ಹೇಳಿ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭ ಸರಸ್ವತಿ, ವಿದ್ಯಾ, ಶೋಭಾ, ಸ್ಥಳೀಯರಾದ ರವಿ, ರಾಕೇಶ್, ಯಶೋಧ, ಶಶಿ, ಪುರುಷೋತ್ತಮ್, ಶೇಖರ್, ಪುಷ್ಪ, ಖಾದರ್, ಬಾಬು, ಜಾನಕಿ, ಆನಂದ್, ನೇತ್ರಾವತಿ, ಕಿರಣ್, ಬೇಬಿ, ಉಷಾ, ಸುಶೀಲಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಇಲ್ಲಿ ಸ್ಥಾಪನೆ ಆಗಬಾರ್ದು ಅಂತೇಳಿ ವಿರೋಧಿಸಲಿಕ್ಕೆ ಇವತ್ತು ಇಷ್ಟೊಂದು ಜನ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಜನ ಸೇರಿಬಿಟ್ಟು ಇದರ ಬಗ್ಗೆ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ. ಈ ಕಸ ವಿಲೇವಾರಿ ಘಟಕವನ್ನು ಇಲ್ಲಿ ಯಾವುದೇ ಕಾರಣಕ್ಕಾಗಲಿಕ್ಕೆ ನಾವು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಗ್ರಾಮಸ್ಥರು ರಾಕೇಶ್ ಅಂತ, ನಮಗೆ ಇಲ್ಲಿ ಕಸ ವಿಲೇವಾರಿ ಘಟಕ ಬೇಡ ಯಾವುದೇ ಕಾರಣಕ್ಕೂ. ಕಾರಣ ಏನು ಅಂತ ಹೇಳಿದ್ರೆ ಇದು ಕೃಷಿ ಭೂಮಿ ಇದೆ ಸುತ್ತಮುತ್ತ, ಮತ್ತು ಇಲ್ಲಿ ವಾಸಕ್ಕಿರೋ ಮನೆಗಳಿದ್ದಾವೆ ಸುಮಾರು. ಅದು 5 ಸೆಂಟ್ 10 ಸೆಂಟಲ್ಲಿರೋರೇ ಜಾಸ್ತಿ. ಇಲ್ಲಿ ಅವ್ರಿಗೆ ಬೇರೆ ಕಡೆ ಕಟ್ಟಲಿಕ್ಕೂ ಅವಕಾಶ ಏನಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಕಸ ವಿಲೇವಾರಿ ಘಟಕನೇ ಬೇಡ. ಮತ್ತು ಇಲ್ಲಿ ತೋಡು ಹರಿತಾ ಇದೆ, ಈ ತೋಡು ಹೋಗಿಬಿಟ್ಟು ಲಕ್ಷ್ಮಣ ತೀರ್ಥಕ್ಕೆ ಸೇರ್ತಾ ಇದೆ ನೀರು. ಹಾಗಾಗಿ ಇಲ್ಲಿ ನೆಕ್ಸ್ಟ್ ತುಂಬ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಕಸ ವಿಲೇವಾರಿ ಘಟಕವೇ ಬೇಡ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದೇ ರೀತಿ ಘಟ್ಟದಾಳದ ಹತ್ರ ಒಂದು ಕಸ ವಿಲೇವಾರಿ ಘಟಕನ ಅಲ್ಲಿ ಅರ್ಧಕ್ಕೆ ಕಟ್ಟಿ ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿನೂ ಕೂಡ ತೋಡಿದೆ, ಅಲ್ಲಿ ಕೂಡ ಸರ್ಕಾರದ ದುಡ್ಡನ್ನು ಇವರು ಪೋಲು ಮಾಡಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಹಾಗಾಗಿ ಇಲ್ಲಿ ಕಸ ವಿಲೇವಾರಿ ಘಟಕ ಬೇಡ ನಮಗೆ. ಮಳೆಗಾಲದಲ್ಲಿ ನೀರು ತುಂಬಿ ಅಕ್ಕಪಕ್ಕದ ಮನೆಗೆಲ್ಲ ಅಂಗಡಿಯಿಂದ ಎಡದ ಸೈಡಿಲ್ಲ ಬಲದ ಸೈಡಲ್ಲಿ 2 ಮೋರಿ ಇದೆ, 2 ಬೆಟ್ಟದಿಂದ ಬರುವ ನೀರು ಅದೆಲ್ಲ ಪೂರ್ತಿ ಇದರಲ್ಲೇ ಹೋಯ್ತು. ಮತ್ತೆ ಇಲ್ಲಿ ಗದ್ದಿಗೆ ಬೆಟ್ಟದ ನೀರು ಪೂರ್ತಿ ಅರ್ಧಕ್ಕರ್ಧ ನೀರು ಪೂರ್ತಿ ಇದೇ ತೋಡಲ್ಲಿ ಬರೋದು. ಹಾಗಾಗಿ ಮನೆ ಒಳಗಡೆ ರೋಡೆಲ್ಲ ಬ್ಲಾಕ್ ಆಗೋದು TV ನ್ಯೂಸಲ್ಲೆಲ್ಲ ಬಂದಿದೆ. ಅದನ್ನ ಚೆಕ್ ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಯಾರು ಬೇಕಾದ್ರೂ. ಹಾಗಾಗಿ ಕಸ ವಿಲೇವಾರಿ ಘಟಕವನ್ನು ಮತ್ತು ಕಸ ವಿಲೇವಾರಿ ಘಟಕ ಇಲ್ಲಿಗೆ ಬೇಡ. ಮತ್ತು ಇನ್ನೊಂದು ವಿಷಯ ಅಂದರೆ, ಈ ಸ್ಥಳ ದಾನ ಮಾಡಿದವರು ಇದನ್ನು ಕೃಷಿ ಭೂಮಿಗೆ ಅಂತೇಳಿ ಖರೀದಿ ಮಾಡಿರೋದು. ಅವ್ರಿಗೆ ಕಸ ವಿಲೇವಾರಿ ಘಟಕ ಮಾಡಬೇಕಾದ್ರೆ ಅವ್ರದ್ದು ಬೇಕಾದಷ್ಟು ಜಾಗ ಬೇರೆ ಕಡೆ ಇದೆಯಲ್ಲ, ಅಲ್ಲಿ ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀವಿ. ಮತ್ತು ಸಿದ್ದಾಪುರದಲ್ಲೇ ಅವ್ರು ಕಸ ವಿಲೇವಾರಿ ಘಟಕವನ್ನು ಮಾಡಿಕೊಳ್ಳಿ. ವಿಷಯ ಏನಂತ ಹೇಳಿದ್ರೆ ಎಲ್ಲ ಪಂಚಾಯಿತಿಯವರು ಅವರವರ ವ್ಯಾಪ್ತಿಲೇ ಕಸ ವಿಲೇವಾರಿ ಘಟಕವನ್ನು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಸಿದ್ದಾಪುರದವ್ರು ಬಂದುಬಿಟ್ಟು ಮಾಲ್ದಾರಿಯಲ್ಲಿ ಕಸ ವಿಲೇವಾರಿ ಘಟಕವನ್ನು ಮಾಡಲಿಕ್ಕೆ ಇಲ್ಲಿ ಗ್ರಾಮಸ್ಥರು ಯಾರು ನಾವು ಅವಕಾಶ ನೀಡೋದಿಲ್ಲ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಮುಂದುವರೆದು ಸರ್ಕಾರದವ್ರು ಏನಾದರೂ ಇಲ್ಲಿ ನಾವು ಕಸ ವಿಲೇವಾರಿ ಘಟಕವನ್ನು ಮಾಡ್ತೀವಿ ಅಂತ ಏನಾದ್ರು ಕೆಲಸ ಶುರು ಮಾಡಿದ್ರೆ, ನಾವಿಲ್ಲಿ ಬರೀ ಕಲ್ಲಾಳ ಭಾಗದವರು ಮಾತ್ರ ಅಲ್ಲ, ಕಲ್ಲಾಳದವರು, ಗುಡ್ಲೂರು, ತಟ್ಟಳ್ಳಿ ಎಲ್ಲ ಗ್ರಾಮದವರು ಸೇರಿ ನಾವು ತಾಲೂಕು ಕಚೇರಿ, ಅದು ಬಿಟ್ಟರೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಾವು ಧರಣಿಯನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ, ನನ್ನ ಹೆಸರು ಕುಂಜಣ್ಣ ಅಂತ. ಇಲ್ಲಿ ನಮ್ಮ ಮಾಲ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಲಳ ಚೊಟ್ಟಪಾಳಿಯಲ್ಲಿ ಒಂದು ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ತಹಸೀಲ್ದಾರು ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಬೇಡಿ ಹಾಕಿದ ಸ್ಥಳ ಇತ್ತು. ಅದನ್ನು ನಮ್ಮ ಆರೆಂಜ್ ಕೌಂಟಿಯವರು ಇಲ್ಲಿ ಒಬ್ಬರು ಕೃಷಿಕರ ಹತ್ರ ಸ್ಥಳವನ್ನು ಪಡೆದು ಒಂದು ಕೃಷಿ ಭೂಮಿಯನ್ನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ಅಂತ. ಅದು ಸಿದ್ದಾಪುರ ಗ್ರಾಮ ಪಂಚಾಯತಿಗೆ 1/2 ಎಕರೆ ಮತ್ತು ಮಾಲ್ದಾರೆ ಗ್ರಾಮ ಪಂಚಾಯತಿಗೆ 1/2 ಎಕರೆ ಜಾಗವನ್ನು ಹಸ್ತಾಂತರ ಮಾಡಿದ್ದಾರೆ. ಆದರೆ ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ಕೆಲವು ತೊಂದರೆಗಳಿದೆ. ಕಾರಣ ಏನು ಅಂತೇಳಿದರೆ, ಒಂದು, ನಮ್ಮ ಮಾಲ್ದಾರೆ ಕಲ್ಲಳದಿಂದ ಬರುವಂಥ ರಸ್ತೆ, ಈ ರಸ್ತೆ ತುಂಬ ಕಿರಿದಾದ ರಸ್ತೆ, ಒಂದು 10 ಅಡಿ ಅಗಲ ಇದೆ. ಇಲ್ಲಿ ಒಂದು ವಾಹನ ಹೋದರೆ ಮತ್ತೊಂದು ವಾಹನಕ್ಕೆ ಸೈಡ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ, ಈ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ಉದ್ದೇಶಿಸಿರುವಂಥ ಸ್ಥಳದ ಪಕ್ಕದಲ್ಲಿಯೇ ಒಂದು ತೋಡು ಹರಿತಾ ಇದೆ. ಇದು ನಮ್ಮ ಮಾಲ್ದಾರೆಯ ಕುಶಾಲನಗರ ವಲಯದ ಮಾಲ್ದಾರೆ ಉಪವಲಯದ ಅರಣ್ಯ ಪ್ರದೇಶದಿಂದ ಹರಿದು ಬರುವಂಥ ತೋಡು. ಅದು ಬಂದು ಇಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಅಚ್ಚುತ್ತ ಪೈಸರಿ ಕೆರೆಗೆ ಬಂದು ಕೆರೆಯಿಂದ ನಿರಂತರವಾಗಿ 4-5 ಕೆರೆಗಳನ್ನು ಸಂಪರ್ಕಿಸಿ ಹೋಗ್ತಾ ಹೀಗೆ ತಿತಿಮತಿಗಾಗಿ ದಾಟಿ ಲಕ್ಷ್ಮಣ ತೀರ್ಥ ನದಿಯನ್ನು ಸೇರಿಕೊಳ್ಳುತ್ತದೆ ಈ ತೋಡು. ಇಲ್ಲಿ ನಿರಂತರವಾಗಿ ನೀರು ಹರಿತಾ ಇದೆ. ಎರಡನೇ ಕಾರಣ ಅದು ಕೃಷಿ ಭೂಮಿಯನ್ನು ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಇದು ಜನವಸತಿ ಪ್ರದೇಶ ಆಗಿದೆ. ಇಲ್ಲಿ ಅಚ್ಚುತ ಪೈಸರಿ ಮತ್ತು ಚೊಟ್ಟಪಾಳಿ ಎಂಬ 2 ಗ್ರಾಮಗಳಿದೆ. ಇಲ್ಲಿ ಒಂದು 25ರಿಂದ 30 ಕುಟುಂಬಗಳು ವಾಸ ಇದ್ದಾರೆ. ಹಾಗೆ ಈ ತೋಡು ನಿರಂತರವಾಗಿ ಹರಿತಾ ಇದೆ. ಜೊತೆಗೆ ಮಳೆಗಾಲದಲ್ಲಿ ತುಂಬಿ ಹರಿತಾ ಇದೆ. ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಕದ ಮನೆಗಳಿಗೆಲ್ಲ ನೀರು ನುಗ್ತಾ ಇರ್ತದೆ. ಹಾಗೆ ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡಿದಂಥ ಸಂದರ್ಭದಲ್ಲಿ ಕಸದ ವೇಸ್ಟು, ಅದರಿಂದ ಉಂಟಾಗುವಂಥ ತ್ಯಾಜ್ಯಗಳು ಈ ನೀರಿನಲ್ಲಿ ಸೇರಿಕೊಂಡು ಮನೆಗಳಿಗೆ ಹರಿಯುವಂಥದ್ದು, ಮತ್ತು ಇಲ್ಲಿ ಮಕ್ಕಳಿಗೆ ರೋಗ ಬರುವಂಥದ್ದು, ಮಕ್ಕಳಿಗೆ ದೊಡ್ಡವರಿಗೆ ಆಗಲಿ ರೋಗ ಬರುವಂಥದ್ದು, ಜಾನುವಾರುಗಳಿಗೆ ರೋಗ ಬರುವಂಥದ್ದು ಸಂಭವ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ. ಈ ಕಸ ವಿಲೇವಾರಿ ಘಟಕ ಈಗ ಕೊಟ್ಟಿರುವಂಥ ಜಾಗಕ್ಕೆ ನಾವು ಹೋಗಬೇಕಾದ್ರೆ ಈ ತೋಡನ್ನು ದಾಟಿ ಹೋಗಬೇಕು. ಈ ತೋಡನ್ನು ದಾಟಿ ಆ ಜಾಗವನ್ನು ಸಂಪರ್ಕಿಸಬೇಕು. ಅದಕ್ಕೆ ಸರಿಯಾದ ರಸ್ತೆ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಹಿಂದೆಯಿಂದ ಕೂಡ ನಮ್ಮ ಮಾಲ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಆಟದ ಮೈದಾನ ಇಲ್ಲ.
ತುಂಬ ಜನಗಳ ಬೇಡಿಕೆ ಇದೆ. ತುಂಬ ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ, ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾನೆ ಇದ್ದಾರೆ. ಇದುವರೆಗೂ ಕೂಡ ನಮಗೆ ಒಂದು ಆಟದ ಮೈದಾನದ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಈ ಒಂದು ಜಾಗವನ್ನು ಈಗೇನು ಕಸ ವಿಲೇವಾರಿಗೆ ಅಂತ ಕೊಟ್ಟಿದ್ದಾರೆ, ಇದು ಕಸ ವಿಲೇವಾರಿಗೆ ಸೂಕ್ತವಾದ ಜಾಗ ಅಲ್ಲ. ಹಾಗಾಗಿ ಜಿಲ್ಲಾಡಳಿತ, ತಾಲೂಕಾಡಳಿತ ಕಸ ವಿಲೇವಾರಿಗೆ ಅಂತೇಳಿ ಸೂಕ್ತವಾದ ಜಾಗವನ್ನು ಗುರುತಿಸಬೇಕು. ಎಲ್ಲಿ ಜನವಸತಿ ಪ್ರದೇಶ ಇಲ್ಲ, ಎಲ್ಲಿ ನೀರು ಹರಿಯುತ್ತಿಲ್ಲ ಅಂಥ ಜಾಗವನ್ನು ಗುರುತಿಸಿ ಕಸ ವಿಲೇವಾರಿಗೆ ಕೊಟ್ಟು, ಈಗೇನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗೆ ಹಸ್ತಾಂತರ ಮಾಡಿದ್ದಾರೆ ಜಾಗ, ಆ ಜಾಗವನ್ನು ಆಟದ ಮೈದಾನಕ್ಕೆ ಅದನ್ನೊಂದು ವ್ಯವಸ್ಥೆ ಮಾಡಿಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ನಮ್ಮ ಈ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶಿಸಿರುವಂಥ ಜಾಗದ ಸುತ್ತಮುತ್ತ ಕಾಡು ಪ್ರಾಣಿಗಳು ಹೆಚ್ಚಾಗಿವೆ. ಹಂದಿ, ಜಿಂಕೆಗಳು ಓಡಾಡ್ತವೆ, ಆನೆಗಳು ಓಡಾಡ್ತದೆ. ಈ ತೋಡು ನೀರನ್ನ ಕೂಡ ಕಾಡು ಪ್ರಾಣಿಗಳು ಹೆಚ್ಚಾಗಿ ಕುಡಿತವೆ. ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡಿದರೆ ಅಲ್ಲಿಂದ ಉಂಟಾಗುವಂಥ ತ್ಯಾಜ್ಯಗಳು ನೀರಲ್ಲಿ ಹರಿದು ಅದನ್ನು ಕಾಡು ಪ್ರಾಣಿಗಳು ಸೇವನೆ ಮಾಡಿದಾಗ ಕಾಡು ಪ್ರಾಣಿಗಳಿಗೂ ಕೂಡ ರೋಗ ಉಂಟಾಗ್ತದೆ. ಈ ಹಿಂದೆ ಒಂದು 5 ವರ್ಷಗಳ ಹಿಂದೆ ಘಟ್ಟತಳ ಭಾಗದಲ್ಲಿ ಒಂದು ಜಾಗವನ್ನು ಗುರುತಿಸಿ ಕಸ ವಿಲೇವಾರಿಗೆ ಅಂತೇಳಿ ನೀಡಿದರು. ಅಲ್ಲಿ ಸಿದ್ದಾಪುರ ಪಂಚಾಯತಿಗೆ ಅರ್ಧ ಎಕರೆ, ಮಾಲ್ದಾರೆ ಪಂಚಾಯತಿಗೆ ಅರ್ಧ ಎಕರೆ ಅಂತೇಳಿ ಜಾಗ ಕೊಟ್ಟಿದ್ದರು. ಅದು ಅಲ್ಲಿ ಸ್ಥಳೀಯರು ಸ್ಟೇ ಮಾಡಿದ್ರಿಂದ ಅದು ಜಾಗ ಘಟಕ ನಿಂತೋಗಿದೆ. ಕಾರಣ ಏನು ಸ್ಟೇ ಮಾಡಲಿಕ್ಕೆ ಅಂತೇಳಿದ್ರೆ ಅಲ್ಲಿ ಹರಿಯುವಂಥ ತೋಡು ಹರಿಯುತ್ತಿರುವಂಥ ಪಕ್ಕದಲ್ಲಿ ಮಾಡಬಾರ್ದು ಅಂತೇಳುವಂಥದ್ದು ಸರ್ಕಾರದ ನಿಯಮ ಇದೆ. ಹಾಗಾಗಿ ಅದು ನಿಂತೋಗಿದೆ. ಅಷ್ಟೇ ಅಲ್ಲದೆ ಸಿದ್ದಾಪುರ ಪಂಚಾಯಿತಿಯವರಿಗೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಿಕ್ಕೆ ಅವರ ವ್ಯಾಪ್ತಿಯಲ್ಲೇ ಜಾಗ ಹುಡುಕಿ ಕೊಡಬೇಕು. ಸಿದ್ದಾಪುರ ಪಂಚಾಯಿತಿ ವ್ಯಾಪ್ತಿಗೆ ಎಲ್ಲಿ ಒಳಪಡ್ತದೆ ಅಲ್ಲೇ ವಿಲೇವಾರಿ ಮಾಡಲಿಕ್ಕೆ ಘಟಕ ಹುಡುಕಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಯವರಿಗೆ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ನಮ್ಮ ಒಂದು 6 ಜನ ಸದಸ್ಯರ ವಿರೋಧವಿದೆ. ಅಷ್ಟೇ ಅಲ್ಲದೆ ಇಲ್ಲಿನ ಗ್ರಾಮಸ್ಥರ ವಿರೋಧ ಕೂಡ ಇದೆ. ಹಾಗಾಗಿ ಈ ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದರ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇದರ ಬಗ್ಗೆ ಹೋರಾಟ ಮಾಡ್ತಾ ನಾವು ಈ ಘಟಕ ನಿಲ್ಲಿಸುವಂಥ ಕಾರ್ಯವನ್ನು ಮಾಡ್ತೇವೆ. ನನ್ನ ಹೆಸರು ರವಿ ಅಂತ, ನಾನು ಮಾಲ್ದಾರೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯ. ಈಗ ಈ ಒಂದು ಕಸ ವಿಲೇವಾರಿ ಘಟಕಕ್ಕೆ ಸಂಬಂಧಿಸಿದಂತೆ ಈಗೆಲ್ಲರೂ ಮಾತಾಡಿ ಆಗಿದೆ. ಆದರೆ ನಾನು ನನ್ನ ಒಂದು ಅನುಭವದ ಪ್ರಕಾರ ಹೇಳೋದಾದರೆ, ಈ ಒಂದು ಜಾಗ ಬೆಟ್ಟದಿಂದ ಬರುವಂಥ ನೀರುಗಳು ಬಂದು ಇಲ್ಲೆಲ್ಲ ಬ್ಲಾಕ್ ಆಗಿ ಮನೆಗಳಿಗೆಲ್ಲ ನೀರು ನುಗ್ಗಿದಂಥ ಒಂದು ಅವಸ್ಥೆ ಹೋದ ಸಾಲಿನಲ್ಲೆಲ್ಲ ಆಗಿದೆ. ಅದು ಟಿ ವಿನಲ್ಲಿ ಕೂಡ ನ್ಯೂಸ್ ಆಗಿ ಬಂದಿದೆ. ಅದೇ ರೀತಿ ಏನೋ ದಾನ ಮಾಡಿದ್ದಾರೆ, 1 ಎಕರೆ ಜಾಗವನ್ನು ದಾನಿಗಳು ಒಳ್ಳೆ ಮನಸ್ಸು ಮಾಡಿ ದಾನ ಮಾಡಿದ್ದಾರೆ. ಆದರೆ ಈ ಜಾಗದಲ್ಲಿ ಬೇಡ ಅಂತ ನಮ್ಮ ಮಾಲ್ದಾರೆ ಗ್ರಾಮಸ್ಥರ ಒಂದು ಆಗ್ರಹವಾಗಿರುತ್ತೆ. ಅವ್ರದ್ದೇ ಜಾಗ ಬೇರೆ ಸಿದ್ದಾಪುರ ಪಂಚಾಯತಿಯ ಪಕ್ಕದಲ್ಲೇ ಇದೆ, ಅಲ್ಲಿ ಬೇಕಾದ್ರೆ ಅವರಿಗೆ ಮಾಡ್ಬೋದು. ಸಿದ್ದಾಪುರ ಗ್ರಾಮದ ಕಸ ತಂದು ನಮ್ಮ ಊರಿಗೆ ಸುರಿಯೋದು ನಾವು ನಮ್ಮ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಅದನ್ನು ವಿರೋಧಿಸ್ತೇವೆ ಅಂತ. ಸುಮಾರು 1950ನೇ ಇಸ್ವಿಯಲ್ಲಿ, ಅಂದರೆ ನನ್ನ ಅಜ್ಜನ ಕಾಲದಿಂದಲೇ ನಾವು ವಾಸ ಇರುವಂಥ ಒಂದು ಕುಟುಂಬ. ಇನ್ನು ನಮ್ಮನೆಗೆ ಇದೇ ದಾರಿನಲ್ಲಿ ನಾವು ಹೋಗ್ತೀವಿ. ಗದ್ದಿಗೆ ಬೆಟ್ಟದಿಂದ ಸುಮಾರು ಅಲ್ಲಿ ಒಂದು 5,000 to 10,000 ಎಕರೆಯಷ್ಟು ಕಾಡಿದೆ. ಅಲ್ಲಿಂದ ಹಾಗೆ ಬಂದು ನೀರು ಇಲ್ಲಿ ಅಚ್ಚುತರೈಟ್ರು ಕೆರೆ ತುಂಬಿ ಹೀಗೆ ಬರುವಂಥ ತೋಡಲ್ಲಿ ಬರುವಂಥ ಒಂದು ವ್ಯವಸ್ಥೆ ಇದೆ. ಈಗ ಇಲ್ಲಿ ಕಸ ವಿಲೇವಾರಿ ಏನಾದರೂ ಮಾಡಿದ್ರೆ ಇದು ಪುನಃ ಮುಂದುವರೆದು ಇಲ್ಲಿ ಕಸದ ವಾಸನೆ ಮತ್ತು ಬೇರೆ ರೋಗ ರುಜಿನಗಳು ಇಂಥದ್ದೆಲ್ಲ ಕೂಡ ಸಮಸ್ಯೆಗಳು ಶುರು ಆಗ್ಬೋದು. ಕೋಳಿ ವೇಸ್ಟು, ಆಮೇಲೆ ಮೆಡಿಕಲ್ ವೇಸ್ಟು, ಆಮೇಲೆ ಅವರು ಸೆಗ್ರಿಗೇಟ್ ಮಾಡ್ತಾರೆ ಏನು ಅಂತ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮತ್ತು ರಸ್ತೆ ಕೂಡ ಇಲ್ಲ. ಇಲ್ಲಿ ಸುಮಾರು ಬರೀ ಒಂದು 10 ರಿಂದ 11 ಅಡಿ ಅಗಲದ ರಸ್ತೆ. ಒಂದು ವಾಹನ ಹೋದರೆ ಇನ್ನೊಂದು ಪಾಯಿಂಟಲ್ಲಿ ನಾವು ಊರವರು ಗ್ರಾಮಸ್ಥರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಾಹನವನ್ನು ತಗೊಬರೋದು. ಸುಮಾರು 1 ಕಿಲೋಮೀಟ್ರ್ ಹಾಗೇ ಬರಬೇಕು. ಇದು ಎಲ್ರಿಗೂ ಸಮಸ್ಯೆ ಆಗ್ತಿದೆ. ಅದಕ್ಕಾಗಿ ಸರ್ಕಾರ ಇದನ್ನು ಮರುಪರಿಶೀಲನೆ ಮಾಡಿ ಬೇರೆ ಕಡೆ ಈ ಕಸ ವಿಲೇವಾರಿ ಜಾಗವನ್ನು ಚೇಂಜ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಒಂದು ಪ್ರೆಸ್ನವ್ರ ಮೂಲಕ ಒಂದು ವಿನಂತಿ. ನೀರು ಅದೇ ನಮ್ಮ ಮನೆ ಮುಂದೆ ಹರಿದು ಹೋಗ್ತಾ ಇರೋದು. ಅದಕ್ಕೆ ನಾವು ಕಸ ವಿಲೇವಾರಿಗೆ ನಾವು ಈ ಜಾಗವನ್ನು ಆ ಥರ ಮಾಡೋದು ಒತ್ತಾಯದಿಂದ ಮಾಡಿದರೂ ನಾವು ಅದು ಬಿಡೋದಿಲ್ಲ. ಕೃಷಿಯ ಗದ್ದೆ ಏನು ಮಾಡಿದ್ರು ನಮಗೆ ಏನು ಗೊತ್ತಿಲ್ಲ. ಇದು ಪ್ರಾಣಿಗಳಿಗೆ ಆದರೂ ಮನುಷ್ಯನಿಗೆ ಆದರೂ ನಮ್ಮದಲ್ಲಾದರೂ ನಮ್ಮ ಮುಂದೆ ನಮ್ಮ ಮಕ್ಕಳಾದರೂ ಇಲ್ಲಿ ಅವರಿಗೆ ತೊಂದರೆ ಏನಿಲ್ಲ. ಕಸ ವಿಲೇವಾರಿಗೆ ಮಾತ್ರ ನಾವು ಬಿಡೋದೇ ಇಲ್ಲ. ಇಲ್ಲಿ ಮನೆಗೆ ಬರೋದೇ ಫಸ್ಟ್ ಬರೋದೇ ನಮ್ಮ ಮನೆಗೆ ನೀರು. ಎಲ್ಲ ಮಳೆಗಾಲದಲ್ಲೂ ಬರುತ್ತೆ. ಇಲ್ಲಿ ಫಾರೆಸ್ಟಿಂದ ಇರುವ ನೀರು, ಅಚ್ಚುತ ಪೈಸಾರಿಯಿಂದ ಬರುವ ನೀರು ತೀರ ನಮ್ಮ ಮನೆ ಕಡೆ ಬರೋದು. 50 ಮನೆಗಳಿದೆ ಇಲ್ಲಿ. ನಮಗೆ ಕಷ್ಟ ಆಗುತ್ತೆ. ದನ ಕರುಗಳು ಮನೆಗಳು ತುಂಬ ಸಣ್ಣ ಮಕ್ಕಳು ಎಲ್ಲ ಇರ್ತದೆ. ಅದಕ್ಕೆ ನಮಗೆ ನಾವು ಯಾರೂ ಒಪ್ಪೋದಿಲ್ಲ ಕಸ ವಿಲೇವಾರಿಗೆ. ಇದು ತಡೆಗಟ್ಟಬೇಕು. ಆನೆಕಾಟಗಳು ಭಾಳ ನಮ್ಮಲ್ಲಿ, ಮತ್ತು ಮಕ್ಕಳಿಗೂ ಎಲ್ಲ ಕಷ್ಟ, ಎಲ್ಲ ತೊಂದರೆ ಬರ್ತದೆ ಇಲ್ಲಿ. ಅದಕ್ಕೆ ನಮಗೆ ಕಸ ವಿಲೇವಾರಿ ಇಲ್ಲಿ ತಡೆಗಟ್ಟಬೇಕು. ಯಾರೂ ಬಿಡಲ್ಲ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬಿಲ್ಲೇನಹಳ್ಳಿ ಗವಿರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು.
ಸಡಗರ ಸಂಭ್ರಮದಿಂದ ನಡೆದ ಕೆಆರ್ಪೇಟೆ ತಾಲೂಕಿನ ಬಿಲ್ಲೇನಹಳ್ಳಿ ಗವಿರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ. ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕರಾದ ಮಂಜು. ಗೋವುಗಳ ರಕ್ಷಕನಾದ ಬಿಲ್ಲೇನಹಳ್ಳಿಯ ಶ್ರೀ ಗವಿರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಉಘೇ ಗೋವಿಂದ, ಉಘೇ ರಂಗನಾಥ, ಉಘೇ ಗವಿರಂಗ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದವು. ಶಾಸಕರಾದ ಎಚ್.ಟಿ. ಮಂಜು ರಥೋತ್ಸವದಲ್ಲಿ ಭಾಗವಹಿಸಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಗವಿರಂಗನಾಥ ಸ್ವಾಮಿಯು ಗೋವುಗಳ ರಕ್ಷಕನಾಗಿರುವುದರಿಂದ ರೈತರು ತಮ್ಮ ರಾಸುಗಳು ಸೇರಿದಂತೆ ಸಾಕು ಪ್ರಾಣಿಗಳೊಂದಿಗೆ ಜಾತ್ರೆಯಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು. ಗವಿರಂಗನಾಥನು ನಾಡಿನ ಅನ್ನದಾತರಾದ ರೈತರಿಗೆ ಒಳ್ಳೆಯದು ಮಾಡಲಿ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಆಗಿರುವ ಜಾತ್ರೆ ಉತ್ಸವಗಳಲ್ಲಿ ಭಾಗವಹಿಸುವುದೇ ಸಡಗರ ಮತ್ತು ಸಂಭ್ರಮ, ಸಂತೋಷದ ವಿಚಾರವಾಗಿದೆ ಎಂದರು. ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಆನಂದೇಗೌಡ, ಸುಮಾರಾಣಿ, ಜಾನಕಿರಾಮ್, ರಾಜಹುಲಿ ದಿನೇಶ್, ಮೀನಾಕ್ಷಿ, ರಮೇಶ್, ಬಿಆರ್ ಕುಮಾರ್, ನಾರಾಯಣಗೌಡ ಸೇರಿದಂತೆ ಸಾವಿರಾರು ಜನರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ತಾಲೂಕಿನಲ್ಲಿ ಪ್ರಸಿದ್ಧ ದೇವಾಲಯವಂತ ಗವಿರಂಗನಾಥ ಸ್ವಾಮಿ ಸ್ಟುಡಿಯೋದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ನಡೆಯಿತು. ಗವಿರಂಗನಾಥ ನಮ್ಮ ತಾಲೂಕು ಜನತೆಗೆ ಮತ್ತು ನಮ್ಮ ತಾಲೂಕಿಗೆ ಸಮೃದ್ಧಿಯನ್ನು ತಂದು ಯಾವುದೇ ರೀತಿ ನಿರ್ವಿಘ್ನ ಬರದಂಗೆ ತಾಲೂಕು ಮುನ್ನಡೆಯಲಿ, ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾರೆ. ರಥೋತ್ಸವ ತುಂಬ ಚೆನ್ನಾಗಿ ಜರುಗಿದೆ. ಯಾವುದೇ ರೀತಿ ನಮ್ಮ ತಾಲೂಕು ಆಡಳಿತ ಸುವರ್ಣ ಕೆಲಸ ಮಾಡಿದೆ. ನೀವು ಸಂಜೆ ತನಕ ರಕ್ಷಣಾ ಇಲಾಖೆ ಉತ್ತಮ ಕೆಲಸ ಮಾಡಿ ಯಾವುದೇ ರೀತಿ ಅಹಿತಕರ ಆಗಲಿಕ್ಕೆ ಜವಾಬ್ದಾರಿ ತಗೊಂಡಿರೋ ಹೇಳ್ತಾ ಕಾರ್ಯಕ್ರಮ ಗವಿರಂಗನಾಥ ಆಶೀರ್ವಾದ ನಮ್ಮ ತಾಲೂಕಿನ ಜೊತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಪ್ರೌಢಶಾಲಾ ಮೈದಾನದಲ್ಲಿ 58ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ. ಕಳೆದ 58 ವರ್ಷಗಳಿಂದ ಸಿದ್ದಾಪುರ ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಉನ್ನತ ಶಿಕ್ಷಣ ನೀಡುವ ಮೂಲಕ ಪ್ರತಿಭಾನ್ವಿತರಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲಸ ಮಾಡುತ್ತಿರುವ ಸಿದ್ದಾಪುರ ಪ್ರೌಢಶಾಲೆಯ ಆಡಳಿತ ಮಂಡಳಿಯವರ ಶಿಕ್ಷಣದ ಕಾಳಜಿ ಬಗ್ಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದ್ದ 58ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದ್ದು, ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಲು ಪೋಷಕರು ತಮ್ಮ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ. ಅನುದಾನಿತ ಶಾಲೆಗಳನ್ನು ಅಭಿವೃದ್ಧಿ ಹೊಂದಿಗೆ ಮುನ್ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು. ಸರ್ಕಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ ಮಾತನಾಡಿ, ಉಚಿತ ಶಿಕ್ಷಣ ಮೂಲಕ ಎಲ್ಲ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಮುಂದಾಗಿರುವ ಆಡಳಿತ ಮಂಡಳಿಯ ಸೇವಾ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಮಾತನಾಡಿ, ಓದುವ ಜ್ಞಾನವನ್ನು ಹೆಚ್ಚಾಗಿ ಬೆಳೆಸಿಕೊಂಡು ಮುನ್ನಡೆದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಅದೆಷ್ಟೋ ಮಂದಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓದುವ ಜ್ಞಾನವನ್ನು ಮೈಗೂಡಿಸಿಕೊಂಡು ಪ್ರತಿಭಾನ್ವಿತರಾಗಿ ಮುಂದೆ ಬರಬೇಕಾಗಿದೆ ಎಂದು ತಿಳಿಸಿದರು. ಸಿದ್ದಾಪುರ ಪ್ರೌಢಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪಿಸಿ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮ ಗೋಪಾಲ್, ಉಪಾಧ್ಯಕ್ಷರಾದ ಪಳನಿಸ್ವಾಮಿ, ಡಿವೈಎಸ್ಪಿ ಮಹೇಶ್, ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆಆರ್ ರಾಜೇಶ್, ಸಿಆರ್ಪಿ ಎನ್ಎಸ್ ಅಶೋಕ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರೀನಾ ತುಳಸಿ, ದೇವಜಾನು, ಪ್ರೌಢಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷ ಪಿಎಂ ರಾಜಕುಮಾರ, ಕಾರ್ಯದರ್ಶಿ ಪಿಸಿ ಅಚ್ಚಯ್ಯ, ಸದಸ್ಯರುಗಳಾದ ಎಸಿ ಸುಬ್ಬಯ್ಯ, ಕೆಡಿ ನಾಣಯ್ಯ, ಉಜ್ವಲ್ ಪೂವಯ್ಯ, ಡೈನ ಸೋಮಯ್ಯ, ಕಮಲಾಕ್ಷಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಡಿ ಬಾಬುನಾಯಕ್, ಶಿಕ್ಷಕರುಗಳಾದ ರಾಜ್ಕುಮಾರ, ಅಶೋಕ್, ಮುನಿರಾಬಾನು, ಲವ, ವಂದನಾ, ವಿಠಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ವಿವಿಧ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಬರೀ ಗಣಿತ ವಿಜ್ಞಾನ ಕಲ್ತು ಬಂದ್ರೆ ಸಾಲು, ಶಾಲೆಯ ಅನುಭವ ಆಗಬೇಕು, ಸ್ನೇಹಿತರು ಇರಬೇಕು, ಅವ್ರು ಓದ್ತಾ ಇರುವಂಥ ಕ್ಲಾಸ್ನಲ್ಲಿ ಕೆಲವು ಅವರ ವಿದ್ಯಾರ್ಥಿಗಳ ಸಂಘಟನೆ ಇರಬೇಕು. ಈ ರೀತಿಯಾಗಿದ್ದರೆ ಮಾತ್ರ ಶಾಲೆಯಲ್ಲಿ ಓದಂಥ ಅನುಭವ ಸಿಗ್ತದೆ ಮತ್ತು ಶಿಕ್ಷಣದ ನಿಜವಾದಂಥ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ.
ಅದರಿಂದ ಶಾಲೆಗೆ ಮಕ್ಕಳು ಹೋದಾಗ ಅದು ಶಾಲೆಯ ಥರ ಇರಬೇಕು, ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಇರಬೇಕು, ಆಟ ಆಡಲಿಕ್ಕೆ ಮಕ್ಕಳು ಇರಬೇಕು, ಜೊತೆಯಲ್ಲಿ ಈ ರೀತಿಯಾದಂಥ ವಾತಾವರಣ ಕೂಡ ಇರಬೇಕು ಅಂತ ಹೇಳೋದು ಕೂಡ ನಾವೆಲ್ಲ ಬಯಸ್ತಾ ಇದ್ದೀವಿ. ಅದಕ್ಕೆ ಇವತ್ತು ಶಿಕ್ಷಣ ಕೊಡೋಕ್ಕೆ ಎಲ್ಲ ಪೋಷಕರು ಮುಂದಾಗಿ ಬಡತನದಲ್ಲಿರುವಂಥ ಬುಡಕಟ್ಟು ಮಕ್ಕಳು ಎಲ್ಲರನ್ನು ಕೂಡ ಹೊರತಂದು ಅವ್ರನ್ನೆಲ್ಲರೂ ಕೂಡ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತಲೂ ಕೂಡ ತಮ್ಮಲ್ಲಿ ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸರ್ಕಾರಗಳು ಸಂವಿಧಾನದ ಅಡಿನಲ್ಲಿ ಅನುಚ್ಛೇದ 21A 21A ಇದು ಫಂಡಮೆಂಟಲ್ ರೈಟ್ ಟು ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಅಂದರೆ 8ನೇ ತರಗತಿವರೆಗೂ ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಗುವಿಗೆ ವಿದ್ಯಾಭ್ಯಾಸ ಮೂಲಭೂತ ಹಕ್ಕು. ಈ ಹಕ್ಕನ್ನು ಸರ್ಕಾರ ಬದ್ಧವಾಗಿ ಈ ಹಕ್ಕನ್ನು ಕೊಡಲೇಬೇಕು. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಅದನ್ನು ಕೊಡೋದ್ರಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಸರ್ಕಾರಿ ಶಾಲೆಯನ್ನು ಆ ಮಟ್ಟಕ್ಕೆ ಮಾಡದೆ ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇವತ್ತು ನವದೆಹಲಿಯಲ್ಲಿ ನಮ್ಮ ಒಂದು ತಂಡವಾದಂಥ ಸಂಗತಿ ನಾನು ಹೋಗಿದ್ದೆ. ಅಲ್ಲಿ ಸರ್ಕಾರಿ ಶಾಲೆಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಬಿಟ್ಟು ದೊಡ್ಡ ದೊಡ್ಡವ್ರ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲು, ಹಾರ್ಸ್ ರೈಡಿಂಗ್ ಈ ರೀತಿಯಾಗಿ ಮಾಡಿದೆ ಸರ್ಕಾರ. ಇದರಿಂದ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಕೂಡ ಮಾಡಬಹುದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅನುದಾನಿತ ಶಾಲೆಯ ಮಾಡ್ತಾ ಇರುವಂಥ ಶ್ಲಾಘನೀಯವಾದಂಥ ಕೆಲಸವನ್ನು ಉಳಿಸ್ಕೊಳ್ಳುವಂಥ ಕೆಲಸಕ್ಕೆ ಖಂಡಿತವಾಗಿ ಸರ್ಕಾರ ಮುಂದಾಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಈ ಶಾಲೆ ಎದುರಿಸ್ತಾ ಇರುವಂಥ ಕೆಲವು ಸಮಸ್ಯೆಗಳೇನಿದೆ ಅದನ್ನು ಈಗಾಗಲೇ ನಾವು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಈ ಶಾಲೆಯನ್ನು ಉಳಿಸಲಿಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಕ್ರಿಯೆಗಳಿಗೆ, ಕೆಲಸಗಳಿಗೆ, ಕಾರ್ಯಗಳಿಗೆ ನಾನು ಕೂಡ ಆಡಳಿತ ಮಂಡಳಿ ಜೊತೆ ಕೈಜೋಡಿಸಿ ಇದನ್ನು ಭಾಳ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋ ಮಾತನ್ನು ಹೇಳಿ, ಇಲ್ಲಿ ಸೇರಿರುವಂಥ ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸವೇ ನಿಮ್ಮ ಯಶಸ್ಸಿಗೆ ಮಾರ್ಗ, ಬೇರೆ ಯಾವ ಮಾರ್ಗ ಕೂಡ ಇಲ್ಲ. ನಾನು ಮೊದಲನೇ ದಿವಸ ವಕೀಲನಾಗಿ ಬಂದಾಗ ನನ್ನ ತಂದೆಯವರು ಒಬ್ಬರು ನ್ಯಾಯಾಧೀಶರಿಗೆ ನನ್ನ ಪರಿಚಯ ಮಾಡಿದರು. ಅವ್ರು ಹೇಳಿದ್ರು ಅದರ ಒಂದು ಈಗಿನ ಒಂದು ಪೈಪೋಟಿಯ ಒಂದು ಶಾಲಾ ಶಿಕ್ಷಣಕ್ಕೂ ಆಗ ನಾವು ಓದ್ತಿದ್ದಂತಹ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲ್ಲಾ ವರ್ಗದವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಭಾರಿ ಶಿಸ್ತುಬದ್ಧವಾಗಿ ಭಾರಿ ಉತ್ತಮವಾದ ಒಂದು ಸ್ಟ್ರೆಂತ್ ಕೂಡ ಒಂದು ಸಂಖ್ಯೆ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಾಣ್ತಿತ್ತು. ಆದ್ರೆ ಈಗ ಪರಿಸ್ಥಿತಿಯಲ್ಲಿ ತುಂಬಾ ಖಾಸಗಿ ಶಾಲೆಗಳು ಬಂದಿದ್ರಿಂದ ಸರ್ಕಾರಿ ಶಾಲೆಗಳ ಉಳಿವು ಕೂಡ ಬರೀ ಅತಿ ಮುಖ್ಯ ಅಂತ ಹೇಳೋದು ಕೂಡ ಎಲ್ಲರೂ ಗಮನ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೆಲವು ಇಲ್ಲೂ ಕೂಡ ಈ ಶಾಲೆ ಕೂಡ ವಿಚಾರಗಳನ್ನ ನಾನು ಬರೀ ಹತ್ತೆ ತಿಳ್ಕೊಂಡಿದ್ದೀನಿ. ಇಲ್ಲಿ ಕೂಡ ಒಂದು ಹತ್ತಿರದಲ್ಲಿ ಒಂದು ಖಾಸಗಿ ಶಾಲೆ ನಿಮ್ ಜೊತೆ ಕೂಡ ನೀವೇ ಶಾಲೆಗೆ ಒಂದು ಸ್ಥಾನ ಕೊಟ್ಟು ಇವತ್ತು ಕೂಡ ಕೆಲಸ ಮಾಡ್ತಿದ್ದೆ. ಆದ್ರೆ ಏನೇ ಆಗ್ಲಿ ಯಾವುದೇ ಶಾಲೆ ಅವರು ಒಂದು ಶಾಲೆ ಒಂದು ಶಿಕ್ಷಕ ಕೊಡೋದು ಅದು ಯಾವುದೇ ಇರಲಿ ಅದು ಭಾರಿ ಅತ್ಯುತ್ತಮವಾಗಿ ಕೊಡ್ತದೆ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ತೊಂದರೆ ಆಗುವಂತ ವಿಚಾರ ಬಂದಾಗ ಭಾರಿ ಬೇಸರದ ವಿಚಾರ. ಇವತ್ತು ಭಾರಿ ಹುರುಪಿನಲ್ಲಿ ಇವತ್ತು ಈ ಶಾಲೆಯಲ್ಲಿ ಎಲ್ಲ ವರ್ಗದ ಜನರು ಕೂಡ ಓದ್ತಿದ್ರು. ಇಲ್ಲಿಯ ಹಿರಿಯರು ಮತ್ತು ಇಲ್ಲಿಯ ಎಲ್ಲ ಭಾಗದವರು ಈ ಶಾಲೆ ಉಳಿಸ್ಕೊಳ್ಬೇಕಂತ ಒಂದು ಪ್ರಯತ್ನ ಭಾರಿ ಸ್ಟ್ರಾಂಗ್ಲಿಯ ಮತ್ತೆ ಇಲ್ಲಿಯ ಏನು ಆ ವರ್ಗದ ಜನರಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ಈ ಸರ್ಕಾರಿ ಶಾಲೆ ಮೂಲಕ ಉಚಿತವಾಗಿ ಕೊಡಬೇಕು, ಅದನ್ನ ಈ ಶಾಲೆ ಉಳಿಸ್ಕೊಳ್ಬೇಕಂತ ಹೇಳಿ ಇಲ್ಲಿ ಆಡಳಿತ ಮಂಡಳಿ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರ ಇದು ಕೂಡ ಭಾರಿ ಮುಖ್ಯವಾಗಿ ಕಾಣ್ತದೆ. ಅದೇ ತರ ಯೋಚನೆಗಳು ಇರಲಿಲ್ಲ. ಬಟ್ ಈಗ ಅದನ್ನು ವಿಶೇಷವಾಗಿ ಕೊಡಗು ಮತ್ತು ಈ ಅನುದಾನಿತ ಶಾಲೆಯಲ್ಲಿ ಈ ಮಟ್ಟಿಗೆ ಪ್ಯಾರೆಂಟ್ಸ್ ಗಳು ಒಂದು ಇನಿಷಿಯೇಷನ್ ತಗೊಂಡು ಅವರ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಓದ್ಲಿಕ್ಕೆ ಒಂದು ಪ್ರೇರಣೆನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ನಮ್ಮ ಅಚ್ಚಯ್ಯನವ್ರ ಹತ್ರ ವಿಚಾರಿಸ್ತಾ ಇದ್ದೆ. ಸರ್ ನಮ್ಮಲ್ಲಿ ಒಳ್ಳೆ ಶೇಕಡಾವಾರು ಫಲಿತಾಂಶ ಬಂದಿದೆ ಸರ್ ಅಂತ ಹೇಳಿದ್ರು. ಯೂಶುವಲ್ ಆಗಿ ಅನುದಾನಿತ ಶಾಲೆಗಳು ಏನಿದಾವೆ ಕಾಲಕ್ರಮೇಣ ನಶಿಸಿದ ಅದು ಮುಚ್ಚೋಗ್ತಾ ಇರ್ತವೆ. ಯಾಕಂದ್ರೆ ಈ ಇಂಗ್ಲಿಷ್ ಮೀಡಿಯಂ ಒಂದು ಹಾವಳಿಯಿಂದಾಗಿ ಎಲ್ಲರೂ ಪ್ಯಾರೆಂಟ್ಸ್ ಗಳು ಒಂಥರ ವ್ಯಸನಿಗಳು, ನಮ್ಮ ಮಕ್ಕಳು ಕಾನ್ವೆಂಟ್ ಅಲ್ಲಿ ಓದ್ಬೇಕು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ಹೇಳಿ. ಸೊ ನಾವೆಲ್ಲ ಯೋಚನೆ ಮಾಡ್ಬೇಕು, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರೆ, ಕನ್ನಡ ಮೀಡಿಯಂ ಅಲ್ಲಿ ಓದ್ದವ್ರೆ, ನಾವು ಒಂದು ಒಳ್ಳೆ ಅವಕಾಶಗಳು ತಗೊಂಡು ಇವತ್ತು ಒಳ್ಳೊಳ್ಳೆ ನೌಕರಿ ತಗೊಂಡು ನಿಮ್ಮ ಮುಂದೆ ನಿಂತಿದ್ದೇವೆ. ಸೊ ಕಲಿಕೆಗೆ ಮೀಡಿಯಂ ಯಾವುದೂ ನಿಮಗೆ ತಡೆಗೋಡೆ ಆಗೋದಿಲ್ಲ.
ಮಕ್ಕಳು ಕಲಿಕೆಯಲ್ಲಿ ಅವರ ಭವಿಷ್ಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ನಮ್ಮ ಒಂದು ಶಿಕ್ಷಕರೇನಿದ್ದಾರೆ, ಪೋಷಕರೇನಿದ್ದಾರೆ, ನಮ್ಮ ಆಡಳಿತ ಮಂಡಳಿ ಏನಿದೆ, ಅವರು ಅವಿರತವಾಗಿ ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಅನುದಾನಿತ ಶಾಲೆ 130 ವಿದ್ಯಾರ್ಥಿ ಕುಂದಲುಂಡ ಕ್ಯಾಮ ಬೊಟಕರ ಚೋಮೋ ಕುಂದಲುಂಡ ಕ್ಯಾಮ ಬೊಟಕರ ಚೋಮೋ ಕುಂದಲುಂಡ ಕ್ಯಾಮ ಬಂದ ಬೊಟಕರ ಚೋಮ ಗಂತ ಕಾಡೆ ರಚಿಗೆ ನಾ ಬಂದಿರತೋ ತೊಟತೋಕ ನೇತಿಯಂಡು ಕತಿ ಚಾಕ ಓಟಿಯಂಡು ಆಳುನ ಕೋಟಿ ಕಾಡು ಬದಿರತೋ ತೊಟತೋಕ ನೇತಿಯಂಡು ಕತಿ ಚಾಕ ಓಟಿಯಂಡು ಆಳುನ ಕೋಟಿ ಕಾಡು ಬದಿರತೋ ಕುಂದಲುಂಡ ಕ್ಯಾಮ ಬಂದ ಬೊಟಕರ ಚೋಮಗಿಂದ ಕಾಡೆ ರಚಿಗೆ ನಾ ಬಂದಿರತೋ ತೊಟತೋಕ ನೇತಿಯಂಡು ಕತಿ ಚಾಕ ಓಟಿಯಂಡು ಆಳುನ ಕೋಟಿ ಕಾಡು ಬದಿರತೋ ತೊಟತೋಕ ನೇತಿಯಂಡು ಕತಿ ಚಾಕ ಓಟಿಯಂಡು దశముఖను మోక్షిందురు పడికరమయ్యయ్యా కుర్చీని మాట్లాడಕ್ಕೆ కుర్చీని మాట్లాడಕ್ಕೆ Now original. ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ ನೀನು ಮೆನುಗುತ್ತಾರೆ ಜುಡು ಜುಡು ಹರಿಗೆ ಹೊರತು ಜನತಾರೆ ನನ್ನ ಕಣಕಣದಲ್ಲೂ ನೀನೇ ತುಂಬಿರುವೆ ಮನಸಾರೆ ಬಡು ಕಾಳಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಹಂಸದ ಮನೆಯೇ ನಿಮ್ಮ ಹಂಸದ ನಡಿಗೆಗೆ ಸೋತ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ
மல்லிகையே மந்தார பூங்குருவி மார்கழியே மல்லிகையே மந்தார பூங்குருவி மஞ்சளும் பூசிவா வந்திரா நண்டு மச்சான் நீலே வச்சொரு வண்டிக்கு சொந்தக்காரன்தான் மஞ்சளும் பூசிவா வந்திரா நண்டு மச்சான் நீலே வச்சொரு வண்டிக்கு சொந்தக்காரன்தான் तेरा रंग घुमा गई की जैसा चश्मा लगा गई मेरी लस्सी मिला गई ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಹಾಗೂ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಜಾಗದ ಸಮಸ್ಯೆ ಮತ್ತೆ ಎದುರಾಗಿದೆ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಗೂಬೆಗಳ ಬಗ್ಗೆ ಹಲವು ಊಹಾಪೋಹಗಳಿವೆ. ಆದರೆ ಸಿದ್ದಾಪುರದಲ್ಲಿ ಅಪರೂಪದ ಬಿಳಿ ಗೂಬೆ ಪ್ರತ್ಯಕ್ಷವಾಗಿದ್ದು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.